ನಮಸ್ಕಾರ ವೀಕ್ಷಕರೇ, ಮುರುಗಮಲ್ಲದಲ್ಲಿ ಬಿಜೆಪಿ ವತಿಯಿಂದ ಎಸ್ಐಆರ್ ಜಾಗೃತಿ ಪಕ್ಷ ಸಂಘಟನೆ ಅಭಿಯಾನ. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದಲ್ಲಿ ಚಿಂತಾಮಣಿ ಬಿಜೆಪಿ ಗ್ರಾಮಾಂತರ ವತಿಯಿಂದ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ, ಮುಂಬರುವ ಚುನಾವಣೆಗಳಲ್ಲಿ ಪಕ್ಷ ಸಂಘಟನೆ ಬಗ್ಗೆ ಬಿಜೆಪಿ ಮುಖಂಡರಾದ ಜಿಎನ್ ವೇಣುಗೋಪಾಲ್ ರವರ ನೇತೃತ್ವದಲ್ಲಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಟಿಪಿಎಸ್ ರಾಜಣ್ಣ, ಪ್ರಧಾನ ಕಾರ್ಯದರ್ಶಿ ಯನಮಲಪಾಡಿ ಸುರೇಶ್ ರೆಡ್ಡಿ, ಮುರುಗಮಲ್ಲ ಹೋಬಳಿ ಅಧ್ಯಕ್ಷ ಚಿಕ್ಕರ್ಕಮಕ್ಲಹಳ್ಳಿ ದೇವರಾಜ್, ಸ್ಥಳೀಯ ಬಿಜೆಪಿ ಮುಖಂಡರಾದ ನಾಗರಾಜಣ್ಣ, ಗೋಪಾಲಕೃಷ್ಣ, ವೆಂಕಟರಮಣ, ರಘು, ಮೇಸ್ತ್ರಿ ವೆಂಕಟರಮಣ, ಸೋಮು, ರಘು, ರಾಜು, ಶಬರೀಶ, ಚೇತನ್, ನಾಗರಾಜ್, ಅನಿಲ್, ಚರಣ್, ಸಚಿನ್, ಧನುಷ್, ರಾಕೇಶ್, ರಾಜೇಶ್, ಅರುಣ್, ದರ್ಶನ್, ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲ ನಮ್ಮ ಕೈಲಾದೊಂದು ಜನಗಳು ಸೇವೆ ಮಾಡೋಕ್ಕೊಂದು ಅವಕಾಶ ಮಾಡಿಕೊಟ್ಟು ಗ್ರಾಮ ಪಂಚಾಯತ್ ಮೆಂಬರ್ ಆಗ್ಬೋದು ನಾವು. ಅದಕ್ಕೆ ಅವರು 23ರಲ್ಲಿ ಸೋತಿದ್ರು ಕೂಡ ನಾನು MLA ಆಗ್ತೇನೋ ಬಿಡ್ತೀನೋ, ನನಗೆ ಪಾರ್ಟಿ ಟಿಕೆಟ್ ಕೊಡುತ್ತೋ ಬಿಡುತ್ತೋ, ಇಲ್ಲಿ NDA ಇದೆ, ಅದು ಆಗುತ್ತೋ ಬಿಡ್ತದೋ. ಬಟ್ ಇವತ್ತು ನಿಮ್ಮನ್ನ ಮೆಂಬರ್ ಮಾಡ್ರಿ, ನೀವು ಮೆಂಬರ್ಗಳಾಗಿ ನೀವು ಗ್ರಾಮ ಪಂಚಾಯತಿಯಲ್ಲಿ ನೀವು ನಿಮ್ಮ ಕೆಲಸ ಮುಗಿಸಿ 4 ಜನಕ್ಕೆ ಸಹಾಯ ಮಾಡಿ ನೀವು ಬೇರೆಯವ್ರಿಗೆ ಅಂತ ಹೇಳ್ಬಿಟ್ಟು ಇವತ್ತು ಮೀಟಿಂಗ್ ನಾವು ಕರೆದಿಲ್ಲ. ಮೀಟಿಂಗ್ ಇದು 3 ದಿನದಿಂದ ಗೋಪಣ್ಣ ಒಂದು ವಾರದಲ್ಲಿ ಫೋನ್, ರಾಜಣ್ಣ ಪಂಚಾಯತಿ ಮೀಟಿಂಗ್ ಹಾಕು ಹೋಗೋಣ, ಪಂಚಾಯತಿಗೆ ಹೋಗಿ ಸ್ವಲ್ಪ ಅವ್ರಿಗೆ ಮಾತಾಡೋಲ್ಲ. ಅವರು ಸ್ವತಂತ್ರವಾಗಿ ಅವರೇ ಹೇಳೋಣ, ನಾವು ನಿದ್ರಾಗಲ್ಲ, ನಾನು ಹಂಗೆ ಬೇಡ ಬಿಡೋಣ, ಎಲೆಕ್ಷನ್ ನೋಡ್ಕೊಳ್ಳೋಣ ಅಂತ ಅಂದೆ. ಹೇಳ ಇದು ಚೆನ್ನಾಗಿರಲ್ಲಪ್ಪ, ಪಾರ್ಟಿ ಮೀಟಿಂಗ್ ಕರೀರಿ ಹೋಗೋಣ, ಜನಗಳು ಕಟ್ಟಸ ವಿಚಾರಿಸಿ ಏನೋ 4 ಮೆಂಬರ್ ನಾವು ಪಂಚಾಯತಿ ಗೆಲ್ಸ್ಕೊಂಡ್ರೆ ಆ 4 ಜನದಿಂದ ಸುಮಾರು ಜನಕ್ಕೆ ಅನುಕೂಲ ಆಗುತ್ತೆ. ನಾನು ಆಗ್ತೀನೋ ಬಿಡ್ತೀನಪ್ಪ, ಬೈಪ್ರಿಕೇಷನ್ ಆಗ್ತದೆ, ಏನು ಕ್ಷೇತ್ರ ಇರಲ್ವೋ ಅವೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ ಇವಾಗ ಅಂತ ಹೇಳಿ ಇವತ್ತು ನಮ್ಮ ಪಂಚಾಯತಿಗೆ ಬಂದಿದ್ದಾರೆ. ಗೊತ್ತಣ್ಣ, ನಾವು ಇಷ್ಟೇ ಮಾಡ್ಬೇಕಾಗಿರೋದು, ಅಟ್ಲೀಸ್ಟು ನಾವು ಪಾರ್ಟಿಗೆ ಯಾವ ಒಂದು ಅರ್ಧ ಗಂಟೆ ಟೈಮ್ ಕೊಡಬೇಕು. ಆಮೇಲೆ ಒಬ್ರಿಗೆ ನಾವು ಫೋನ್ ಮಾಡ್ತೀವಿ ಅನ್ಕೊಳ್ಳಿ, 4 ಜನಕ್ಕೆ ಹೇಳ್ರಿ, ಏನಾಗ್ಬಿಡಲ್ಲ. ಈಗ ಮುರುಗಮಲ್ಲದ ಯಾರಿಗೋ ರಘು ಒಬ್ಬನಿಗೆ ಫೋನ್ ಮಾಡ್ತೀವಿ, ರಘು ಸ್ವಲ್ಪ ಗೊತ್ತಾಯ್ತು ನೋಡ, ರಘು 4 ಜನಕ್ಕೆ, ಆ 4 ಜನಕ್ಕೆ ಹೇಳ್ರಿ. ಮುಡಾರಳ್ಳಿಗೆ ಫೋನ್ ಮಾಡ್ತೀವಿ, ಯಾರೋ ಒಬ್ಬರು ಫೋನ್ ಮಾಡ್ದಾಗ ಇನ್ನೊಬ್ಬರು 4 ಜನಕ್ಕೆ ಹೇಳ್ಕೊಳ್ಳಿ. ಈ ಥರ ಬೆಳೆಸ್ಕೊಳ್ಳಿ, ಒಬ್ರಿಗೊಬ್ಬ ಸಂಬಂಧ ಬೆಳೆಸ್ಕೊಂಡು ಪಾರ್ಟಿ ಕಟ್ಟಬೇಕು. ಇಲ್ಲಾಂದರೆ ಪಾರ್ಟಿ ಕಟ್ಟೋಕ್ಕಾಗಲ್ಲ. ಈಗ ಸುಮಾರು 2000 ದಶಕ ಹಿಂದೆ 90-90 ಒಬ್ಬರು ಇಬ್ಬರು MP ಇರ್ತಾಯಿದ್ರು ನಮ್ಮ BJP ಪಾರ್ಟಿಗಳಲ್ಲಿ. ಇವತ್ತು ಎಷ್ಟು ಜನ ಇದ್ದಾರೆ? ಅದಕ್ಕೆ ಹೇಳೋದು, ಯಾವತ್ತೂ ನಾವು ಒಬ್ಬರಿದ್ದು ಭಯ ಬೀಳಕ್ಕೆ ಹೋಗಬಾರ್ದು. ಮುಂದೆ ಅವರು ಅಷ್ಟು ಪಕ್ಷ ಕಟ್ಟಿಲ್ಲ. ಇವತ್ತು ಮೋದಿಯವರು ಪ್ರಧಾನಮಂತ್ರಿ ಆಗ್ತಿರಲಿಲ್ಲ, 13 ವರ್ಷ ಕಾಲ ನಡೀತಾ ಇರಲಿಲ್ಲ. ವಾಜಪೇಯಿ ಅವರು ಸತತವಾಗಿ 5 ವರ್ಷ ಪ್ರಧಾನಮಂತ್ರಿ ಆಗ್ತಿರಲಿಲ್ಲ. ಉದ್ದೇಶ ಈಗಾಗಲೇ ಗ್ರಾಮ ಪಂಚಾಯತಿ ಚುನಾವಣೆ ಕ್ಯಾಟಗರಿಗಳು ಬಂದಿದ್ದಾವೆ. ಪ್ಲಸ್ ಇದರ ಮಾರ್ಗವಾಗಿ ಇದನ್ನು ಅನುಸರಿಸ್ಕೊಂಡು ಮತ್ತೆ ಪಕ್ಷದ ಸಂಘಟನೆಗೋಸ್ಕರ ಮತ್ತು ಈ ಗ್ರಾಮ ಪಂಚಾಯತಿ ಆಗ್ಬೋದು, TPS ಆಗ್ಬೋದು, ZP ಆಗ್ಬೋದು. ಯಾಕೆಂದರೆ ಈಗ ಸ್ವಲ್ಪ ನೋಡಿದ್ರೆ, ಬೆಳಗ್ಗಿಂದ ನೋಡ್ತಿದ್ರೆ ನಮ್ಮ ಮುಖಂಡರಿಗೂ ಒಂದು ಅಲ್ಲಲ್ಲಿ ಸ್ವಲ್ಪ ಖುಷಿ ಆಗಿರ್ಬೋದು. ಯಾಕೆಂದರೆ ಮೊದಲಿಗಿಂತ ಸ್ವಲ್ಪ ಯುವಕರು ಸ್ವಲ್ಪ ಜಾಸ್ತಿ ಆಗಿದ್ದಾರೆ ಅಂತ ನಮ್ಮ ಹೋಬಳಿಯಲ್ಲಿ ಒಂದು ಅನಿಸ್ತಾ ಇದೆ. ಆದರೂ ಸಹ ಇನ್ನೂ ನಾವು 35 ಇದ್ದೀವಿ, ಇನ್ನು 65 ನಾವು ಬರಲೇಬೇಕು ನಮಗೆ. ಯಾಕಂದರೆ ಯುವಕರಿಗೆ ಹೇಳ್ತಾ ಇದ್ದೀವಿ, ನಾಗಣ್ಣ ಹೇಳ್ತಿದ್ರು, ನಾವು ಮಂತ ಪಡೆ ಹೆಣ್ಣಮ್ಮ ಬಾಗಿಲು ಪಡೆ ಹೆಣ್ಣಮ್ಮ ಅಂತ. ಅವ್ರದ್ದೊಂದು ಅಂದರೆ ಅವ್ರದ್ದೊಂದು ಭಾಗ ಜನ್ರೇಷನ್, ಹಳೆ ಜನ್ರೇಷನ್. ಅವ್ರು ಹೇಳಿದ್ದು ಕಷ್ಟ ಇದೆ, ನಿಜ. ಅವರು ನಾನು ನೋಡಿದ್ದೀನಿ, ನಾವು ಕಣ್ಣಾರೆ ಕಂಡಿದ್ದೀವಿ. ಅವರು ರಾಜಕೀಯ ಮಾಡಿದ್ದು, ಅವ್ರ ಏಳುಬೀಳುಗಳು, ಅವ್ರ ಕೇಸ್ಗಳು ಹಾಕಿಸ್ಕೊಂಡಿದ್ದು, ಅವರು ಸ್ಟೇಷನ್ಗೆ ಹೋಗಿದ್ದು ನಾವು ನೋಡಿದ್ದೀವಿ. ನಾವು ಹುಡುಗರು, ನಾವಾಗ ಸಾರಾಯಿ ಅಂಗಡಿಯಲ್ಲಿ ನಾನು ಸಾರಾಯಿ ಅಳತೆ ಮಾಡ್ತಿದ್ದಾಗ ಅವರು ಅಷ್ಟು ಕಷ್ಟಪಟ್ಟಿದ್ದಾರೆ, ಇಲ್ಲ ಅಂತಿಲ್ಲ. ಈಗಿನ ರಾಜಕೀಯಕ್ಕೂ ಅವ್ರು ಹೇಳೋದು ನಿಜ. ಅದಕ್ಕೋಸ್ಕರ ಈಗಿನ ಯುವಕರು ಎದ್ದೇಳಬೇಕು. ಈಗ ಮುರುಗಮಲ್ಲ ವ್ಯಾಪ್ತಿಗೆ ಬಂದಿರತಕ್ಕಂಥ ವ್ಯಾಪ್ತಿಗೆ ಏನು ಯರಗೋಟೆ ಆಗಿರ್ಬೋದು, ಗುಮ್ಲಹಳ್ಳಿ ಆಗಿರ್ಬೋದು, ಅಗ್ರಹಾರ ಆಗಿರ್ಬೋದು, ಬೈನಹಳ್ಳಿ ಆಗಿರ್ಬೋದು, ಎಲ್ಲ ಒಂದು 16-17 ಮೆಂಬರು ಅದರೊಟ್ಟಿಗೆ. ಅಂದರೆ NDA ಭಾಗವಾಗಿ ಬರೀ BJP ಅಷ್ಟೇ ನಾವು ಸೇರಿರೋದು. ಮುಂದಕ್ಕೆ ಏನಾದರೂ ಆದೇಶ ಕೊಟ್ಟರೆ NDA ಭಾಗವಾಗಿ ನಾವು ಎಲ್ಲ ಒಳಗೊಂಡಂತೆ ನಾವು ಇಬ್ಬರು ಅನುಸರಿಸ್ಕೊಂಡು ಹೋಗಬೇಕು. ಅದರ ಫಲವಾಗಿ ನಾವು ಅರ್ಧ ಮೆಂಬರ್ ಆದರೂ ನಾವು ಗೆಲ್ಲಲೇಬೇಕು ಅಂತ ಒಂದು ನಿಶ್ಚಯ ಪಣ ತೊಟ್ಟುಕೊಂಡು, ಅಕಸ್ಮಾತ್ ನಾವು NDA ಒಪ್ಪಂದ ಇಲ್ಲದಿದ್ರೆ ಪೂರ್ತಿ ಗೆಲ್ಲಬೇಕು ಅಲ್ಲ. ಇಂದ ಯಾವತ್ತೂ ಇನ್ನೂ ತಪ್ಪಿಲ್ಲ. NDA ಭಾಗವಾಗಿ ಮುಂದುವರಿಕೊಂಡು ಹೋಗ್ತಾ ಇದೆ. ನಮ್ಮ ಗ್ರಾಮಗಳಲ್ಲಿ ಹಂಗೆ ಹೋಗಬೇಕು ಅಂತ ಮುಖಂಡರು ಸೂಚನೆ ಕೊಟ್ಟಿದ್ದಾರೆ. ಆದರೂ ಇನ್ನೂ ಒಂದು 2-3 ತಿಂಗಳ ಕಾಲಾವಕಾಶ ಇದೆ. ಅದರೊಟ್ಟಿಗೆ
ಮಧ್ಯಾಹ್ನ ನಮ್ಮ ನಂದಗಾಳಿ ಪಂಚಾಯತಿಯಲ್ಲಿ ಗೋಪಣ್ಣವರು ಅವ್ರ ಭಾಷಣದಲ್ಲಿ ಕೇಳ್ಕೊಂಡಾಗ ಮನೆ ಮನೆಗೂ ಭೇಟಿ ಕೊಡಿ, ನಾನು ಮನೆ ಮನೆಗೂ ಭೇಟಿ ಕೊಡ್ತೀನಿ, ನಾನು ಕೈ ಕಾಲು ಬೇಕಾದ್ರೆ ನಾವು ಇಟ್ಕೊತೀನಿ ಅನ್ನೋ ಮಾತು ಹೇಳಿದರು. ಅದಕ್ಕೋಸ್ಕರ ನಾವು ನಮ್ಮ ಹಳ್ಳಿಗಳಲ್ಲಿ ಏನೋ, ಯಾಕಂದರೆ ಇಲ್ಲಿಗೆ ಸೀಮಿತ ಆಗಬಾರ್ದು, ಅವ್ರವ್ರ ಹಳ್ಳಿಯಿಂದ ಏನು ಅವ್ರ ಹಳ್ಳಿ ಅಲ್ಲದೇ ಇನ್ನು ನಮ್ಮ ಪಂಚಾಯತಿಗೆ ಮುರುಗಮಲ್ಲ ಪಂಚಾಯತಿಗೆ ಯಾವ ಹಳ್ಳಿ ಸೇರಿದೆ, ಯಾವ ಇನ್ನು ಪಕ್ಕದೂರು ಯಾವ ಇದೆ, ಬೈನಹಳ್ಳಿ ಇದೆ, ಪ್ರಕಾಶ ಬೈನಹಳ್ಳಿ ಇದೆ, ಬೈನಹಳ್ಳಿಯಲ್ಲಿ ನನಗೆ ಯಾರು ಫ್ರೆಂಡ್ಸ್ ಇದ್ದಾರೆ, ಅಲ್ಲಿ ಯಾರನ್ನ ಹುಟ್ಟಾಕಬೇಕು ನಮ್ಮ BJP ಪಕ್ಷಕ್ಕೆ, ಯಾರನ್ನ ಇಟ್ಕೊಂಡ್ರೆ ನಮ್ಮ ಪಕ್ಷಕ್ಕೆ ಕರ್ತರ್ತಾರೆ ಅನ್ನೋದು ಪ್ರಕಾಶ್ ನಿಮ್ಗೆ ತಿಳಿಬೇಕು. ನರಸಿಂಹಮೂರ್ತಿ ಗುಂಡ್ಲುಪಲ್ಲ ಪಟ್ಕೊಂಡ್ರೆ ಎವರು మనకి వస్తారు, మన ಪಾರ್ಟಿಗೆ వస్తారు ಅನ್ನೋ ಮನೋಭಾವ ಈಗ ರಾವಲ್ಲ. ವಸ್ತೆ 2-3 ತಿಂಗಳಲ್ಲಿ ಬರ್ತಕ್ಕಂಥ ಒಂದು ಚುನಾವಣೆ, ಗ್ರಾಮ ಪಂಚಾಯತ್ ಚುನಾವಣೆ, ನಾವು 100ಗೆ 100% ಒಂದು ಅರ್ಧ ಮೆಂಬರ್ ಆದರೂ ಏನು 16ರಲ್ಲಿ 8 ಆದರೂ ನಾವು ಗೆಲ್ತೀವಿ ಎಂದು ನಮಗೆ 15ರಿಂದ ಅಧಿಕಾರ ಸಿಕ್ಕಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ BJP ಸರ್ಕಾರ ಪ್ರತಿಯೊಂದು ಸೂಕ್ಷ್ಮವಾಗಿ ಗಮನಿಸಿ ಹುಟ್ಟುವ ಮಗುವಿನಿಂದ 80 ವರ್ಷದ ತನಕ ಯಾರಿಗೆ ಯಾವ ರೀತಿ ಕೊಡಬೇಕು, ಉದ್ಯೋಗಗಳ ಅವಕಾಶಗಳಿಂದ ಹಿಡಿದು ಸಣ್ಣ ವ್ಯಾಪಾರಸ್ಥರಿಂದಾನು ಹಿಡಿದು ಇವತ್ತು ಆಯುಷ್ಮಾನ್ ಕಾರ್ಡಿಂದ ಮೊದಲು ಎತ್ಕೊಂಡು ಇವತ್ತು ಆರೋಗ್ಯ ಭಾಗದಿಂದ ಎತ್ಕೊಂಡು ಇವತ್ತು ವಿದ್ಯಾಭಾಗದಿಂದ ಹಿಡಿದು ಇವತ್ತು ಪ್ರತಿ ಉದ್ಯೋಗದಲ್ಲಿ ಮೇಕ್ ಇನ್ ಇಂಡಿಯಾ ಅಂತ ಎತ್ಕೊಂಡು ಎಲ್ಲ ಫ್ಯಾಕ್ಟ್ರಿಗಳು ಇಲ್ಲೇ ಮಾಡಿ, ಒಂದು ಐಫೋನ್ ಆಗ್ಬೋದು, ಒಂದು ಆಪಲ್ ಆಗ್ಬೋದು, ಒಂದು ಎಲ್ಲ ಫ್ಯಾಕ್ಟ್ರಿಗಳು ಇಲ್ಲೇ ತೆರೆದು ಎಲ್ಲರಿಗೂ ಉದ್ಯೋಗ ಅವಕಾಶಗಳು. ದೇಶ ಕಣ್ಣರಿದಂಗೆ 18 ಅವರು ಪ್ರಧಾನಮಂತ್ರಿಗಳು ನಿರಂತರವಾಗಿ ಕೆಲಸ ಮಾಡ್ತಾರೆ. ಒಬ್ಬ ಪ್ರಧಾನಮಂತ್ರಿ ತನ್ನ ಮನೆಗೆ ಮಾಡಿಲ್ಲ, ತನ್ನ ಕುಟುಂಬ ಅನ್ನೋದು ನೋಡಿಲ್ಲ. 18 ಅವರು ಈ ದೇಶಕ್ಕೋಸ್ಕರ ನಿರಂತರವಾಗಿ 3 ಬಾರಿ CM ಆಗಿ 4 ಬಾರಿ ಅದನ್ನ ಪೂರ್ಣಗೊಳಿಸಿ 3 ಬಾರಿ PM ಆಗಿ ಇವತ್ತು ಕೆಲಸ ಮಾಡ್ತಾವ್ರೆ. ಯಾತಕ್ಕೋಸ್ಕರ? ಇದು ನನ್ನ ಮನೆ, ಈ ದೇಶ ನನ್ನ ಮನೆ. ಈ ದೇಶ ನಾವು ಅನುಭವಿಸಿದ್ದೀವಿ. ಪರಕೀಯರ ಪಾಲಕ್ಕೆ ಸಿಕ್ಕಿ, ಬ್ರಿಟಿಷರಿಗೆ, ಪೋರ್ಚುಗೀಸರಿಗೆ ಎಲ್ರಿಗೂ ಸಿಕ್ಕಿ ದೇಶ 800 ವರ್ಷಗಳು ನಾವು ಹಿಂದೆ ನರಕ ಅನುಭವಿಸಿದ್ವಿ. ಇವತ್ತು ಈ ದೇಶದಲ್ಲಿ ಯಾವುದೇ ಇವತ್ತು ನಿಮ್ಮ ಮನೆಯಿಂದ ಒಂದು ಹಳ್ಳಿನಿಂದ ಒಂದು ಮಗು ಇವತ್ತು ಓದಕ್ಕೆ ಹೋಗಿರ್ತಾರೆ ಯಾವುದೇ ಹೊರದೇಶದಲ್ಲಿ, ಆ ಹುಡುಗಿಗೆ 30 ಲಕ್ಷದಿಂದ 40 ಲಕ್ಷ ಓದುವಂಥ ಫೀಸು. ಆ ದೇಶದಲ್ಲಿ ನಾನು ಇಂಡಿಯನ್ ಅಂತ ಹೇಳಿದ್ರೆ ಅವಳದೊಂದು ಗೌರವ. ಆ ದೇಶದಲ್ಲಿ ಯಾವುದೇ ಪ್ರಧಾನಮಂತ್ರಿ ಇಷ್ಟು ದೇಶಗಳು ಸುತ್ತಾ ಇದ್ದಾರೆ ನೋಡ್ಬೇಕು. ಒಂದು ಸಲ ಹೋದ್ರೆ ಪ್ರವಾಸ 8 ದಿವಸ 10 ದಿವಸ ಫ್ಲೈಟಲ್ಲೇ ಮಲಗ್ತಾರೆ. ಐಶ್ವರ್ಯಾಮಿ ಮನೆಗಳಲ್ಲಿ ಮಲಗಲ್ಲ, ಐಶ್ವರ್ಯಾಮಿ ಹೋಟ್ಲುಗಳಲ್ಲಿ ಮಲಗಲ್ಲ. ಈ ದೇಶ ಕೆಲಸ ಮುಗೀತು, ರಾತ್ರಿ 2 ಗಂಟೆಗೆ ಮುಗೀತು, 2:15 ಬೇರೆ ದೇಶಕ್ಕೆ ಹೊರಡ್ತಾರೆ. ಫ್ಲೈಟಲ್ಲೇ ನಿಂತೆ ಈ ದೇಶ ಪ್ರತಿಯೊಂದು ಇವತ್ತು ಹೋಗಿ ಪೇಟೆಯಲ್ಲಿ ನಾನು ಇರ್ತೀನಿ ಜೀವನ ಅಂತಲ್ಲ, ನಾಳೆ ಪೇಟೆಗ್ನವ್ರು ಬಂದು ಹಳ್ಳಿಯಲ್ಲಿ ಜೀವನ ಮಾಡ್ತಾರೆ. ಹಳ್ಳಿಯಲ್ಲಿ ಏನೇನು ಸೌಕರ್ಯ ಸಿಗ್ತದೆ, ಫ್ರೀ ಸೌಕರ್ಯಗಳು ಅಂತ ಬೇಜಾನ್ ಫ್ರೀ ಸೌಕರ್ಯಗಳು ಸಿಗ್ತದೆ. ಆದ್ರಿಂದ ನಾವೆಲ್ಲ BJPನ ಕಟ್ಟುವಂಥದ್ದು ಮಾಡೋಣ. ಗ್ರಾಮ ಪಂಚಾಯತಿಗಳಲ್ಲಿ ನೀವು ಗೆಲ್ಲುವಂಥ ಕೆಲಸ ಮಾಡ್ರಿ, ನಿರ್ಭಯವಾಗಿ ಪಟ್ಟಿ ಮಾಡ್ರಿ. ನೀವು ಹೋಗಿ ರಾಜಣ್ಣವ್ರು ಹೇಳ್ದಂಗೆ ಯಾವುದೇ ಮೀಟಿಂಗ್ಗಳಿಗೆ ಬಂದರು 4 ಜನಕ್ಕೆ ನೀವು ತಿಳಿಸಿ 4 ಜನಕ್ಕೆ ಹಾಕು ಅಂತೇಳು. ದಿವಸಕ್ಕೆ ನಾನು ಹೇಳೋದು ವಾರಕ್ಕೆ 1 ದಿವಸ ಅನ್ನ 1 ಅವರ್ 2 ಅವರ್ ಪಕ್ಷಕ್ಕೆ ಕೆಲಸ ಮಾಡಿ ಈ ದೇಶ ಕಟ್ಟುವಂಥದ್ದು. ಇದು ಮನೆ ಕೆಲಸ ಇದ್ದಂಗೆ. ನರೇಂದ್ರ ಮೋದಿ ಮೇರಾಗರ್ ಅಂತಾರೆ, ಈ ದೇಶನೇ ನನ್ನ ಮನೆ, ನಾನು ಕಾಪಾಡಬೇಕು ಅಂತ ಹಗಲಿಗೂ ಕೆಲಸ ಮಾಡೋ 1 ಅವರ್ ನಮ್ಮ ಮನೆ ಕೆಲಸ ಮಾಡಿದ್ರೆ ಏನಾಗ್ತದೆ ಅಂತ ಕೇಳ್ತಾ ದಯವಿಟ್ಟು ಇದನ್ನು ಮುಂದುವರ್ಸೋಣ. ನನಗಾಗಿ ನೀವು ಒಂದು ಓಟ್ ಹಾಕಿರೋದಕ್ಕೋಸ್ಕರ ನಾನು ತಮ್ಮ ಪಂಚಾಯತಿಗಳಲ್ಲಿ ಬಂದು ನನ್ನ ಕಾರ್ಯಕರ್ತರು ಗೆದ್ದಾಗೆ ನಾನು ಗೆಲುವು ಬರೋದು ಅಂತೇಳಿ ದುಡಿಯೋಕ್ಕೆ ರೆಡಿಗಿದ್ದೀನಿ. ತಾವು ಎಲ್ಲ ಸ್ಪರ್ಧೆ ಮಾಡುವಂಥದ್ದು ಮುಖಂಡರನ್ನ ಹಾಕ್ಕೊಂಡು ಎಲ್ಲಿ ಯಾರು ಹಾಕಿದ್ರೆ ಒಳ್ಳೆಯದು, ಯಾರನ್ನ ಹಾಕಿ ನಾವು ಗೆದ್ದರೆ ಒಳ್ಳೆಯದು, ಯಾರನ್ನು ಅಂತ ಇವತ್ತು ನಮಗೆ ಕೊಟ್ಟಿರೋದು ಒಂದೇ, BJPನಿಂದ ಸೆಲೆಕ್ಷನ್ ಮಾಡಿ ಅಂತೇಳಿ. ಇನ್ನು NDA ಅಂತೇಳಿ ನಮಗೆ ಬಂದಿಲ್ಲ. ಬಂದಾಗ ಆ ಮಿತ್ರನ್ನು ಸೇರಿಸ್ಕೊಳ್ಳೋಣ, ಕೆಲಸ ಮಾಡೋಣ. ಇವತ್ತು BJP ಕಟ್ಟುವಂಥದ್ದು ಒಂದೇ ಇರೋದು. BJP ನಾವು SRI ಮುಖಾಂತರ, ಗ್ರಾಮ ಸಭೆಗಳ ಮುಖಾಂತರ ನಾಳೆ ಪಂಚಾಯತಿಗೆ ಸಿದ್ಧವಾಗ್ರಿ. ನಾವು ಇದಕ್ಕೆ ಸಿದ್ಧ ಆಗಬೇಕು. ನಮ್ಮ ಒಳ್ಳೆತನ, ನಾವು ನಡೆಯುವಂಥ ದೇಶದ್ದು ಎಲ್ಲ ಪಾಂಪ್ಲೆಟ್ಸ್ ಹೊಡ್ತೀರಿ, ಪ್ರತಿಯೊಂದು ಅದ್ರಲ್ಲಿ ಬರ್ತದೆ. ನೀವು ಅದ್ರ ಮುಖಾಂತರ ಏನು ಮಾಡಿದ್ದೀಯಾ ನಮ್ಮ ಸಾಧನೆ ಅಂತೇಳಿ ತೋರಿಸುವಂಥದ್ದು, ಮನೆ ಮನೆಗೂ ತೋರಿಸುವಂಥ ಪಾಂಪ್ಲೆಟ್ಸ್ ಕೆಲಸ ಆಗುತ್ತೆ.
ಅಂತ ಹೇಳ್ತಾ ಇವತ್ತು ನಮಗೆ ಇನ್ನ ಬೆದ್ದೂರಲ್ಲಿ ಮೀಟಿಂಗ್ ಇರೋದ್ರಿಂದ